ಇಲ್ಲಿ ನಮ್ಮ ಹೊಸಹಳ್ಳಿ ಗ್ರಾಮ ಪಂಚಾಯತಿಯರು ಎಲ್ಲರೂ ಸೇರ್ಕೊಂಡು ನಾವು ಬಾಗವಾಡಿಯವರು. ನಮ್ಮ ಹೆಸರು ಮಾರುತಿರಾವ್ ಅಂತ. ಇವರೆಲ್ಲ ನಮ್ಮ ಗ್ರಾಮಸ್ಥರು. ಆದರೆ ಇಲ್ಲಿ ಇದನ್ನು ಕಸ ಇಲ್ಲವೇರಿದು ಮಾಡೋಕ್ಕೆ ಅಂತ ಬಂದ್ರಲ್ರಿ, ನಾವು ಬೇಡ, ಇಲ್ಲಿ ತೊಂದರೆ ಆಗುತ್ತೆ, ಶಾಲೆ ಮಕ್ಕಳು ಮನೆ ಎಲ್ಲ ಹತ್ತಿರ ಐತಿ, ನಾವು ಓಡಾಡೋದು ಆರೋಗ್ಯ ಸ್ಥಿತಿ ಸರಿ ಇರಲ್ಲ, ಬೇಡ ಅಂತ ನಾವು ಫಸ್ಟೇ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿವ್ರಿ ಅವರಿಗೆ. ಆದರೂ ಅವರು ಕೇಳಲಿಲ್ಲ. ಏನೇನೋ ಅವ್ರಿಗೆ ತಿಳಿದಂಗೆ ಬಂದು ಮಾಡೋರು. ಇದನ್ನ ಇಷ್ಟೆಲ್ಲ ಮಾಡಿರೋದು ನಮ್ಮ ಯಾರಿಗೂ ಗೊತ್ತಿಲ್ಲದೆ ರೀತಿ ಮಾಡಿ ಹೋಗಿರೋದಿದ್ದು. ಅನಂತರ ಗೊತ್ತಾಗಿದೆ ಇಲ್ಲಿ ಬಾಗ್ಚರಣೆ ಮಾಡಿಸ್ತೀನಿ ಅದು ಇದನ್ನು ಹೇಳಿದ್ರಷ್ಟೇ ವಿನ ಜನಗಳಿಗೆ ಇದನ್ನೆಲ್ಲ ಹೇಳಿದ್ದಿಲ್ಲ ರೀ. ಇಲ್ಲಿ ಯಾವಾಗ ಪಿಲ್ಲರ್ಗಳು ಎತ್ತಿದ್ರು ಅನಂತರ ನಮಗೆ ಗೊತ್ತಾಗಿ ನಾವು ನಿಲ್ಸಿ ಹಾಕಿರೋದು ನಮ್ಮ ಗ್ರಾಮಸ್ಥರು. ನಾವೆಲ್ಲರೂ ಸೇರಿ ಎಲ್ಲ ಪಂಗಡದವ್ರು ನಾವು ಇಲ್ಲಿ ಇದ್ದೀವಿ. ನಾವೆಲ್ಲರೂ ಸೇರಿ ಇದನ್ನು ತಡೆ ಹಾಕಿದ್ದೀವಿ, ಇಲ್ಲಿ ಬೇಡಪ್ಪ ಅಂತೇಳಿ. ಆಮೇಲೆ ರೇಣುಕಾಚಾರ್ಯ MLA ಇದ್ದರು, ಅವ್ರ ಟೈಮ್ನಾಗ ಅಲ್ಲಿಗೂ ಹೋಗಿ ನೋಟಿಸ್ ಎಲ್ಲ ಕೊಟ್ಟಿದ್ದಾತು, ಎಲ್ಲ ಮಾಡಿದ್ದೀವಿ. ಅವತ್ತು ಅವರು ಹೇಳಿ ನಿಲ್ಲಿಸಿದ್ರು. ಆ ಸ್ವಲ್ಪ ದಿವಸ ಇವರು ತಟಸ್ಥ ಮಾಡಿ ಮತ್ತು ಪುನಃ ಇದನ್ನು ಆರಂಭ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಮಾಡ್ರಿ ಅಂತ ಬಾಗ್ಚರಂಡಿ ಅವು ಯಾವ ಒಂದೂ ನೀಟ್ ಮಾಡಿಲ್ಲ, ಒಂದು ಕಾಲೇ ಮುಚ್ಚಿಲ್ಲ. ದನಕರ ಬಂದರೆ ದನಕರ ಬೀಳ್ತವೆ. 3-4 ಡ್ರೈನ್ಗಳು ಮಾಡಿದ್ದಾರೆ ಇಲ್ಲಿ ಇವರು. ಯಾಕೆ ಹೆಸನಿಲ್ಲ, ಅರ್ಧ ಬರ್ಧ ಮಾಡ್ಕೊಂತ ಈ ಮಂಡಲ್ನಾಗ ಅವರಿಗೆ ಕೇಳ್ದಂಗೆ ಬಿಲ್ ಕೊಟ್ಕೊಂತ ಹೋಗಿದ್ದಾರೆ. ಬಿಲ್ ಪೂರ್ತಿ ಮುಗ್ದೈತಿ, ಕೆಲಸ ಮುಗ್ದಿಲ್ಲ. ತಮಗೆ ಒಂದು ಪ್ರಶ್ನೆ ಕೇಳುವಂಥದ್ದು ಮಾಡ್ತೀನಿ. ಹೇಳಿ ಸರ್. ವಾರಿ ಘಟಕದ ಗುದ್ದಲಿ ಪೂಜೆ ಪ್ರಾರಂಭ ಮಾಡುವ ಮುಂಚೆ ಪೂರ್ವದಲ್ಲಿ ತಾವು ಯಾಕೆ ಅಬ್ಜೆಕ್ಷನ್ ಮಾಡುವಂಥದ್ದು ಮಾಡಲಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ ಸ್ವಾಮಿ. ಅದು ನಮಗೆ ಅದೇನು ಮಾಹಿತಿನೇ ಗೊತ್ತಿಲ್ಲ. ನಮಗೆ ಅವರು ಹೇಳಿದ್ದೇನಪ್ಪ ಅಂದ್ರೆ ಇಷ್ಟು ಮಾತ್ರ, ಕಾಲುವೆ ಬಾಗ್ಚರಂಡಿ ಅಂತ ಹೇಳಿದ್ರು ಅವರು. ಇದ್ರದ್ದು ಗೊತ್ತಿಲ್ಲ ನಮಗೆ. ಯಾವ ನಮ್ಮ ಯಾರಿಗೂ ಗೊತ್ತ, ನಾನು ಒಬ್ಬನಿಗಲ್ರಿ, ನೀವು ಯಾರಿಗೆ ಕೇಳಿದ್ರು ಗೊತ್ತಿಲ್ಲ ನಮಗೆ. ಪಿಲ್ಲ ನೆಡುವಂತ ಕೆಲಸ ಅಲ್ಲ ತುಕ್ಕುಡಿ ಅಂತ ಮಟ್ಟಕ್ಕೆ ಬಂದಿದೆಯಲ್ಲ. ಮಾನ್ಯ ಈಗ ವರ್ಷ ಶಾಸಕ ರೇಣುಕಾಚಾರ್ಯ ಅವರ ಪೀರಿಯಡ್ನಲ್ಲಿ ಇದು ಪ್ರಾರಂಭ ಆಗೈತಿ ಅಂತಲೂ ಕೂಡ ಸಾರ್ವಜನಿಕರು ನಿಮ್ಮೂರಲ್ಲಿ ಮಾತಾಡ್ತಾ ಇದ್ರು. ಅವಾಗನೇ ಆ ಶಾಸಕರಿಗೆ ತಿಳಿಸಿ, ಬೇಡ, ಪಕ್ಕದಲ್ಲಿ ನಾವು SC/ST ಜನಾಂಗ ಇದಾವೆ, ಸ್ಕೂಲ್ ಇದೆ, ಇದ್ರ ಪಕ್ಕಕ್ಕೆ ಮೈದಾನ ಇದೆ, ಅದು ತೊಂದರೆ ಆಗ್ತಾ ಅನ್ನೋದು ಆ ಅಧಿಕಾರಿಗೆ ಒಂದು ಬೌದ್ಧಿಕ ಮಟ್ಟ ಅನ್ನೋದು ಅವರಿಗೆ ಪರಿಜ್ಞಾನ ಇರಲಿಲ್ವಾ ಅನ್ನೋದು. ತಹಸೀಲ್ದಾರಿಗೆಲ್ಲರನ್ನೂ ಮನವಿ ಮಾಡ್ಕೊಂಡು ಅವರಿಗೆ ನೋಟಿಸ್ ಜಾರಿ ಮಾಡಿ, ಪ್ರತಿಯೊಬ್ಬರಿಗೂ ಜಾರಿ ಮಾಡಿ, ಅವ್ರನ್ನೆಲ್ಲ ಇಲ್ಲಿ ಕರೆಸಿ, EO ಸಾಹೇಬರಿಗೂ ಸಹ ಕರೆಸಿ ಇಲ್ಲಿ ನಾವು ಎಲ್ಲರಿಗೂ ತೋರಿಸಿ ನಮಗೆ ಇದು ಬೇಡ ಅಂತ ನಿಲ್ಲಿಸಿದ್ದೀವಿ. EO ಸಾಹೇಬ್ರಿಂದನೂ ನಾವು ಕರೆಸಿ ಎಲ್ರಿಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೂ ಅಷ್ಟ್ರಿಗೂ ಕರೆಸಿದ್ದೀವಿ ಸರ್. ನಾವು ಎಲ್ರಿಗೂ ಬಂದು ತೋರಿಸಿ ಎಲ್ಲ ಆಗೈತಿ. ಅವ್ರು ಗುಪ್ತವಾಗಿ ಮಂಡಲ್ನೇರು ಇಲ್ಲಿ ಕಾಂಟ್ರಾಕ್ಟ್ ಹಿಡ್ಕೊಂಡಿರೋನು ಗುಪ್ತವಾಗಿ ನಡೆಸ್ತಾರ ಅಂತ ಕೆಲಸಗಳು ಇವು. ಆಮೇಲೆ ಇಲ್ಲಿ ಪಿಲ್ಲರ್ ಹಾಕಿದ ಮೇಲೆ ನಮಗೆ ಗೊತ್ತಾಗಿ ನಾವು ತಡೆ ಮಾಡಿರೋದು ಇದನ್ನು. ಬಾಗವಾಡಿ ಗ್ರಾಮಸ್ಥರಿಗೆ ಅಂದರೆ ಅನುಮತಿ ಇಲ್ದೇ, ಈ ಗ್ರಾಮದ ಸಾರ್ವಜನಿಕರ ಅನುಮತಿಗೆ, ಹಿರಿಯರ ಮುಖಂಡರ ಅನುಮತಿ ಇಲ್ಲದೆ ಕೆಲಸವನ್ನು ಯಾವಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋದು ನಾವು ಅದನ್ನೇ ಕೇಳಿದೀವಿ ರೀ. ನೀವು ಈ ರೀತಿ ಮಾಡ್ಬೇಕಂದ್ರೆ ನಮ್ಮ ಗ್ರಾಮಸ್ಥನ ಎಲ್ಲರೂ ಟಾಮ್ ಮುಡಿಸಿ ದೇವಸ್ಥಾನದ ಹತ್ರ ಸೇರಿಸ್ರಿ. ಗ್ರಾಮಸ್ಥರಿಗೆ ಎಲ್ಲರೂ ಒಪ್ಪಿಗೆ ಕೊಟ್ಟರೆ ನೀವು ಇದನ್ನು ಮಾಡ್ಬೋದು. ಗ್ರಾಮಸ್ಥರು ಒಪ್ಪಿಗೆನಿಲ್ಲ, ನೀವು ಯಾಕೆ ಈ ಥರ ಒಂಥರ ಗುಪ್ತವಾಗಿ ವ್ಯವಹಾರ ಸರ್ ಇವ್ರದ್ದು. ಆ ರೀತಿಯಾಗಿ ಮಾಡ್ಕೊತ ಬಂದಿದ್ದಾರೆ. ಇಲ್ಲಿ ನಡೆದಿರೋದು ಅಷ್ಟು ಕೆಲಸ ಕಳಪೆ ಕೆಲಸ. ಈ ಕಸ ತೊಟ್ಟಿ ಇಳುವರಿ ನಮಗೆ ಬೇಡ ಸರ್. ತಮಗೂ ಯಾವ ಗ್ರಾಮದವರು? ನಾವು ಬಾಗವಾಡಿ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ, ಹೊಸಳ್ಳಿ ಗ್ರಾಮ ಪಂಚಾಯತಿ. ನಮಗೆ ಬೇಡ ಅಂತ ನಾವು ಕಸ ಇಳುವರಿ ನೋಟಿಸ್ ಕೊಟ್ಟಿದ್ವಿ ಅವರಿಗೆಲ್ಲ. ರೇಣುಕಾಸ್ವಾಮಿಯವ್ರಿಗೂ ಹೇಳಿದ್ವಿ, ಮೊನ್ನೆ ಶಾಸಕರು ಶಾಂತನಗೌಡ್ರಿಗೂ ಹೇಳಿದ್ದೀವಿ. ಅವರು ಆಯಿತು ನಾವು ನೋಡ್ಕೊತೀವಿ ಹೋಗ್ರಿ ಅಂತ ಹೇಳಿದ್ದಾರೆ. ಆದರೂ ಇವ್ರು ಕೇಳ್ತಾ ಇಲ್ಲ, ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಬೇಡ ಅಂತ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ ಸ್ವಾಮಿ. ಆ ಕಸ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡಿದರೆ ನಿಮಗೇನು ಸಮಸ್ಯೆಗಳು ಆಗತ್ತೆ? ನಾವು ಮನೆ ಹತ್ರ ಇದೆ ಸ್ವಾಮಿ. ಎಷ್ಟು ಮೀಟರ್? 5 ಮೀಟ್ರಿಂದ 6 ಮೀಟ್ರ್ ಒಳಗೆ ಇದ್ದೀವಿ ಸ್ವಾಮಿ. ಹಂಗಾಗಿ ಇಲ್ಲಿ ಮಶಾಣ ಇದೆ, ಮಕ್ಕಳು ಶಾಲೆ ಫೀಲ್ಡ್ ಇದೆ ಆಟ ಆಡೋದು. ನಾವು ಎದ್ರೆ ಬಿದ್ದರೆ ಹೊಳೆಗೆ ಹೋಗ್ತೀವಿ. ಹೊಳೆಯಿಂದನೇ ನಮಗೆ ಕೆಲಸ, ನಲ್ಲಿ ನೀರು ಆಗಾಗಲೆಲ್ಲ ಬರೋದಿಲ್ಲ, ಟೈಮಿಂಗ್ಸ್ ಇರ್ತೈತೆ, ಕಟ್ ಮಾಡ್ತಾರೆ, ಹೊಳೆಗೆ ಹೋಗಬೇಕು. ಅಂಥ ಕೆಲಸಗಳು ಮಾಡ್ತಾ ಇಲ್ಲ ಅವರು. ಮೋರಿಗಳು ಚರಂಡಿಗಳು ಅರ್ಧ ಬರ್ಧ ಮಾಡಿ ನಿಲ್ಸ್ಯಾರೆ. ನಾವು ಅವನ್ನೇ ಮಾಡ್ತಾರೆ ಬಿಡು ಅಂತ ತಿಳ್ಕೊಂಡ್ವಿ. ನಮಗೆ ಗೊತ್ತಿಲ್ದಂಗೆ ಈ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮಿ. ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ, ಬೇಡ ನಮಗೆ ಇದು ಕಸ ಇಳುವರಿ ತೊಟ್ಟಿ ನಮಗೆ ನಿಲ್ಲಿಸ್ರಿ ಅಂತ ಕೇಳ್ಕೊಂಡಿದ್ದೀವಿ ನಾವು. ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಇಲ್ಲಿ ಗಮನ ಹರಿಸಲಿಲ್ವಾ? ಅವರು ಸದಸ್ಯರುಗಳು ಬರದೇ ಇದ್ದ ಪಕ್ಷದಲ್ಲಿ ಆ ಗ್ರಾಮಾಭಿವೃದ್ಧಿ ಅಧಿಕಾರಿ ಅಂತ ಒಬ್ಬ PDO ಇರ್ತಾರೆ. ಅವರು ಈ ಕಡೆ ಬಂದು ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಯೋಚನೆಯನ್ನ ಮಾಡುವಂಥದ್ದು ಮಾಡಿಲ್ಲ ಸ್ವಾಮಿ. ಇಲ್ಲ ಸ್ವಾಮಿ, ಮಾಡಿಲ್ಲ. ಅವರು ಮಾಡಿಲ್ಲ. ನಮಗೆ ಗೊತ್ತಾದ್ಮೇಲೆ ಅವರೆಲ್ಲ ಸೇರಿ ಅವರು ಚರಂಡಿದು ಅದು ಕಾಮಗಾರಿಕೆದೆಲ್ಲ ಬಿಲ್ ಮಾಡಿಬಿಟ್ಟಿದ್ದಾರೆ. ಇದೊಂದು ಮಾಡ್ಕೊಳ್ಳೋಕ್ಕೆ ಅಂತ ಹೋಗಿದ್ದಾರೆ. ನಮ್ಗೆ ಇದ್ಯಾಕೆ ಮಾಡ್ತಾ ಇದ್ದೀರಾ ನೀವು ಅಂತ ಅಬ್ಜೆಕ್ಷನ್ ಮಾಡಿ ನಿಲ್ಸಿದ್ದೀವಿ ಸ್ವಾಮಿ. ನಾವು ನಿಲ್ಸಿದ್ದೀವಿ ಬೇಡ ಅಂತ. ಒಟ್ಟು ನಿಮಗೆ ಕಸ ವಿಲೇವಾರಿ ಘಟಕ ಬೇಡ ಸ್ವಾಮಿ. ನಮಗೆ ನಾವು ತುಂಬ ವಯಸ್ಸಾದವರು ಇದ್ದಾರೆ,
ಮುದುಕರು ಮೋಟ್ರು ಇದ್ದಾರೆ. ಭಾಳ ತೊಂದರೆ ಆಗತ್ತೆ, ಸಣ್ಣ ಮಕ್ಕಳಿಗೆಲ್ಲ ತೊಂದರೆ ಆಗತ್ತೆ ಇಲ್ಲಿ. ಹಂಗಾಗಿ ನಾವು ಬೇಡ ಅಂತ ಇದು ಮಾಡ್ತಾ ಇದೀವಿ ಸ್ವಾಮಿ ನಾವು. ತಾವು ಇನ್ನೊಂದು ಏನು ಹೇಳ್ಬೇಕಂತ ಇದ್ರಿ? ಅದೇ ಸರ್, ನಮಗೆ ಇದು ಕಸ ಇಳೋರೆ ತೊಟ್ಟಿ ಬೇಡ ಅಂತ ಇದೀವಿ ನಾವು. ಅವ್ರೇನಾರು ಮತ್ತೆ ಚಾಲನೆ ಮಾಡಿದ್ರಂದೆ ಗ್ರಾಮ ಪಂಚಾಯತಿ ಮತ್ತೆ ನಾವು ಇದು ಮಾಡ್ತೀವಿ, ಏನು ಮಾಡ್ತೀರಿ? ಅಷ್ಟ್ರು ಹೋಗಿ ಮುತ್ತಿಗೆ ಹಾಕ್ತೀವಿ ಅಲ್ಲಿ. ಬೇಡ ನಮಗೆ ಕಸ ಇಳೋರೆ ತೊಟ್ಟಿ, ನೀವು ಬೇರೆ ಕಡೆ ಎಲ್ಲರೂ ಮಾಡಿರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಮ್ಮ ಇದ್ರ ಹತ್ರ ಮಾತ್ರ ಬೇಡ ಅಂತ ಹೇಳ್ತೀವಿ ನಾವು. ನಿಮ್ಮ ಶಾಸಕರಿಗೆ, ಈಗ ಹಾಲಿ ಇರುವಂತ ಶಾಸಕರಿಗೆ ಡಿ.ಜಿ. ಶಾಂತನಗೌಡರಿಗೆ ತಾವು ಮನವಿಯನ್ನು ಮಾಡಿದ್ದೀವಿ ಸರ್, ಮೊನ್ನೆ ಹೋಗಿ ಮನವಿ ಮಾಡಿದ್ದೀವಿ. ಏನು ಹೇಳಿದ್ರು ಅವರು? ಅವರು ಕ್ಯಾನ್ಸಲ್ ಮಾಡಿಸ್ತೀವಿ ಹೋಗ್ರಮ್ಮ ಅಂತ ಹೇಳಿದ್ದಾರೆ. ಬೇಡ, ಅದು ಮನೆಗಳಿದ್ದಾವೆ ದಲಿತ ಸಂಘದವ್ರದ್ದು, ಭಾಳ ತುಂಬ ತೊಂದರೆ ಆಗತ್ತೆ ಅವರಿಗೆ, ಬೇಡ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅವರು ಶಾಂತನಗೌಡರು. ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಕೃಷ್ಣಪ್ಪ ಅಂತಂದು, ಬಾಗವಾಡಿ ಗ್ರಾಮಸ್ಥರು, ಹೊಸಳ್ಳಿ ಗ್ರಾಮ ಪಂಚಾಯತಿ. ಇಲ್ಲಿ ನಮ್ಮ ಗ್ರಾಮದಲ್ಲಿ ಹಲವು 3-4 ಜಾತಿ ಜನಾಂಗದವರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ 155 ಮನೆ ಇದ್ದಾವೆ. 35 ಮನೆ ದಲಿತ ವರ್ಗದವರು ಇದ್ದಾರೆ. ಈ ಘನತ್ಯಾಜ್ಯ ವಿಲೇವಾರಿ ಘಟಕನ ನಮ್ಮ ಮನೆಗೆ 20 ಮೀಟ್ರು ಹತ್ರನೂ ಇಲ್ಲ ಅಂಥ ದೂರದಲ್ಲಿರೋಂಥ ಹತ್ರನೇ ಘನತ್ಯಾಜ್ಯ ವಿಲೇವಾರಿ ಘಟಕನ ಮಾಡೋಕ್ಕೆ ಗ್ರಾಮ ಪಂಚಾಯತಿಯವರು ಚಾಲನೆ ಕೊಟ್ಟು ಅದನ್ನು ಫೌಂಡೇಶನ್ನು ಸಹ ಮಾಡಿ ಅದು ಕಾಮಗಾರಿ ಕಳಪೆ ಆಗಿದೆ. ಅದರ ಪಕ್ಕದಲ್ಲಿ ಸ್ಮಶಾನ ಇದೆ, ಹೊಳೆ ತುಂಗಭದ್ರಾ ನದಿ ಇದೆ, ಆಮೇಲೆ ಪಕ್ಕದಲ್ಲಿ ಶಾಲಾ ಮೈದಾನ ಇದೆ. ಈ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ನಮ್ಮ ವರ್ಗದ ಜನಗಳಿಗೆ, ಮನೆ ಹತ್ರ ಇರೋ ಮನೆಗಳಿಗೆ ರೋಗ ರುಜಿನ ಬರ್ಬೋದು, ವಾಸನೆ ಬರ್ಬೋದು. ಆ ವಾಸನೆಯಿಂದ ರೋಗಗ್ರಸ್ತರಾಗ್ಬೋದು ಗ್ರಾಮಸ್ಥರೆಲ್ಲ. ಆ ಉದ್ದೇಶದಿಂದ ನಾವು ಈ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನಾವು ಗ್ರಾಮ ಪಂಚಾಯತಿ ಅವರಿಗೆ ಇಲ್ಲಿ ಬೇಡ ಅಂತ ಹೇಳಿರುವ ಉದ್ದೇಶಪೂರ್ವಕವಾಗಿ ಅವರು ಮತ್ತೆ ಬಂದು ಇಲ್ಲಿ ಇದನ್ನು ಕಾಮಗಾರಿ ಮಾಡಲಿಕ್ಕೆ ಪ್ರಾರಂಭಿಸಿದರು. ಅದನ್ನು ಬೇಡ ಅಂತಂದೇಳಿ ಈ ಹಿಂದೆನೂ ಸಹ ನಾವು ನಿಲ್ಲಿಸಿದ್ವಿ. ಮತ್ತು ಈಗೇನೋ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಮಾಡೇ ಮಾಡ್ತೀವಿ ಅದೇ ಜಾಗದಲ್ಲಿ ಅಂತಂದು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಇತರೆ PDO ಎಲ್ಲ ವರ್ಗದ ಅವ್ರ ಅಧಿಕಾರಿ ವರ್ಗದವರೆಲ್ಲ ಬಂದು ಕಾಮಗಾರಿ ಮಾಡೋಕ್ಕೆ ಮತ್ತು ಪ್ರಾರಂಭ ಮಾಡಿದರು, ಚೇತನ ಮಾಡೋಕ್ಕೆ ಬಂದರು. ನಾವು ಅದನ್ನು ನಿಲ್ಲಿಸಿದ್ವಿ, ಗ್ರಾಮಸ್ಥರೆಲ್ಲರೂ ಎಲ್ಲ ಜನಾಂಗದವರು ಸಹ ನಿಲ್ಲಿಸಿದ್ರಿಂದ ಅದನ್ನು ಈಗ ನಾವು ಇಲ್ಲಿ ಮಾಡೋದ್ರಿಂದ ನಮ್ಮಲ್ಲಿಗೆ ಮನೆಗಳು ಹತ್ರ ಇರೋದ್ರಿಂದ ರೋಗ ರುಜಿನ ಮಕ್ಕಳಿಗೆ ಹೊಳಿಗೆ ಹೋಗೋಕ್ಕೆ, ನದಿಗೆ ಹೋಗೋಕ್ಕೆ ತೊಂದರೆ ಆಗ್ತದೆ. ಆದ್ದರಿಂದ ಬೇಡ ಅಂತ ಹೇಳ್ತಾ ಇದ್ದೀವಿ ಸರ್. ಅದು ನೀವು ಹೇಳಿದ್ದು ನಿಜ ಆಯ್ತು ಸರ್. ಅವರು ಹೇಳಿ ಉದ್ದೇಶಪೂರ್ವಕವಾಗಿ ನಾವು ಈ ದಲಿತ ವರ್ಗ ಇರೋ ಜಾಗದಲ್ಲೇ ಉದ್ದೇಶಪೂರ್ವಕವಾಗಿ ಇದನ್ನು ನಿರ್ಮಾಣ ಮಾಡಬೇಕು ಅಂತಂದು ಅವ್ರು ಹೊಂಟಿದ್ರೆ, ನಾವು ರಾಜ್ಯಾದ್ಯಂತ ನಮ್ಮ ದಲಿತ ವರ್ಗದವರು ರಾಜ್ಯಾದ್ಯಂತ ತಾಲೂಕಾದ್ಯಂತ ಜಿಲ್ಲಾದ್ಯಂತ ಪ್ರತಿಭಟನೆಯನ್ನು ಈ ವಿಚಾರವಾಗಿ ಪ್ರತಿಭಟನೆ ಮಾಡೋಕ್ಕೆ ನಾವು ತಯಾರಿದ್ದೀವಿ ಸರ್. ಆದ್ದರಿಂದ ಇದನ್ನು ಬೇಡ ಅಂತಲೇ ನಾವು ಹೇಳಿದ್ರು, ಉದ್ದೇಶಪೂರ್ವಕವಾಗಿ ಅವ್ರು ಮಾಡೋಕ್ಕೆ ಮತ್ತೆ ಚಾಲನೆ ಕೊಡಲಿಕ್ಕೆ ಅವರು ಪ್ರಾರಂಭಿಸಿದ್ದಾರೆ. ಈ ಜಾಗದಲ್ಲಿ ಕಸ ವಿಲೇವಾರಿ ಘಟಕ ಆರಂಭ ಆಗಬಾರ್ದು ಅನ್ನೋದು ಕೂಡ ತಮ್ಮ ಗ್ರಾಮಸ್ಥರ ವಾದ. ಹೌದು ಸರ್. ನಮಸ್ಕಾರ. ನಮಸ್ತೆ.